ವಿಶ್ವನಾಥ ಭಟ್ರೆ, ಭಾರತದ ಕೆಲವು ರಾಜ್ಯಗಳ ಆರ್ಥಿಕ ಶಿಸ್ತನ್ನು ನೋಡಿದ್ರೆ ಡೇಂಜರ್ ಸಿಗ್ನಲ್ ಸಿಗ್ತಾ ಇದೆ. ಅಬ್ಸಲ್ಯೂಟ್ಲಿ. ನೀವು ತಮಿಳ್ನಾಡು ತಗೋತಿರೋ, ತೆಲಂಗಾಣ ತಗೋತಿರೋ, ಆಂಧ್ರ ತಗೋತಿರೋ, ವೆಸ್ಟ್ ಬೆಂಗಾಲ್ ತಗೋತಿರೋ, ಆಲ್ ಆಫ್ ದೆಮ್ ದೇ ಆರ್ ಇನ್ ಅ ರಿಯಲ್ ಕ್ರೈಸಿಸ್. ಇನ್ಫ್ಯಾಕ್ಟ್ ನೀವು ಅದನ್ನು ಸಪರೇಟ್ ದೇಶ ಅನ್ನೋ ದೃಷ್ಟಿನಲ್ಲಿ ಯೋಚನೆ ಮಾಡಿದ್ರೆ ದೇ ಆರ್ ಇಷ್ಟೊತ್ತಿಗಾಗಲೇ ಶ್ರೀಲಂಕಾ ರೀತಿ ದಿವಾಳಿ ಆಗಿದೆ. ಖಂಡಿತವಾಗ್ಲೂ ನಾನು ಎಕ್ಸಾಜರಿ ಹಾಗೆ ಹೇಳ್ತಾ ಇಲ್ಲ. ನಿಮಗೆ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಎಷ್ಟಿದೆ ನೋಡಿ. ಒಂದು ವಂಶವಾದ, ಆರಂಭದಲ್ಲಿ ಹೇಳಿದೆ, ನಾನು ಅದನ್ನು ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ವಂಶವಾದದಿಂದ ಭ್ರಷ್ಟಾಚಾರ ಅಥವಾ ಭ್ರಷ್ಟಾಚಾರದ ಎಲ್ಲಿ ವಂಶವಾದ ಇರುತ್ತೋ ಅದು ಭ್ರಷ್ಟಾಚಾರ ಪರಾಕಾಷ್ಠತೆಗೆ ಹೋಗುತ್ತೆ. ದಿ ಮೇನ್ ಥಿಂಗು ಒಂದು ಭ್ರಷ್ಟಾಚಾರ, ಎರಡನೇದೇನು ಅದೇ ವಂಶವಾದ, ಭ್ರಷ್ಟಾಚಾರ, ವೋಟ್ ಬ್ಯಾಂಕ್ ಆಧಾರಿತವಾದ ಆರ್ಥಿಕ ನೀತಿ. ಎಸ್, ಮೇನ್ ಥಿಂಗು ಅಂದರೆ ಸಬ್ಸಿಡಿ ಅನ್ನೋ ಶಬ್ದ ಈಗ ಶ್ರೀಮಂತರಿಗೆ ಕೊಟ್ಟರೆ ಇನ್ಸೆಂಟಿವ್ಸ್ ಅಂತಾರೆ, ಬಡವರಿಗೆ ಕೊಟ್ಟರೆ ಸಬ್ಸಿಡಿ. ಬಟ್ ಎಷ್ಟು ಕೊಡಬೇಕು? 80 ಕೋಟಿ ಜನಗಳಿಗೆ 5 kg ಅಕ್ಕಿ ತಿಂಗಳಿಗೆ ಕಂಟ್ರಿ ಕ್ಯಾನ್ ಮ್ಯಾನೇಜ್ ಇಟ್. ದಿಸ್ ಮಚ್ ಆ್ಯಂಡ್ ನೋ ಮೋರ್ ಅನ್ನೋ ಥರ ಇರಬೇಕದು, ಆವಾಗ ನಡೆಯುತ್ತೆ. ಇದಾದ ನಂತರದಲ್ಲಿ ಯಾವತ್ತೂ ಸಹ ದೇಶದಲ್ಲಿ ಅನ್ಸಸ್ಟೈನಬಲ್ ಡೆಟ್ ಅಂದರೆ ನಮಗೆ ಮ್ಯಾನೇಜ್ ಸರ್ $51 ಬಿಲಿಯನ್ ಸಾಲ ಸರ್ಕಾರದ್ದೇ ಅಂದರೆ ನೀವು 6% ಬೇಡ 4% ಲೆಕ್ಕ ಹಾಕಿದ್ರೂ ಸಹ ವರ್ಷಕ್ಕೆ ನಿಮ್ಮದು ಅಸಲು ರೀಪೇಮೆಂಟ್ ಅಲ್ಲ ಬಡ್ಡಿನೇ $2 ಬಿಲಿಯನ್ ಕೊಡಬೇಕಾಗುತ್ತೆ ಸರ್. ಅವ್ರ ಕೈಲಿ ಏನಿದೆ, ಒಂದು ಟೀ ಎಕ್ಸ್ಪೋರ್ಟು, ಟೂರಿಸಮ್. 2019ರಲ್ಲಿ ನಿಮಗೆ ಈಸ್ಟರ್ ಸಮಯದಲ್ಲಿ ಬ್ಲಾಸ್ಟ್ ಆಯ್ತಲ್ಲ, 260 ಜನ ಮೃತರಾದ್ರಲ್ಲ, ಅದು ಆ್ಯಕ್ಚುಲಿ ಇಟ್ ವಾಸ್ ಅ ಗ್ರೇಟ್ ಸೆಟ್ ಬ್ಯಾಕ್. ಇದರ ಜೊತೆಯಲ್ಲಿ ಕೊರೋನಾ ಬಂತು. ಇವತ್ತು ರಷ್ಯಾದವ್ರನ್ನ ಬಿಟ್ಟರೆ ಅಲ್ಲಿ ಯಾರು ಹೋಗ್ತಾ ಇದ್ದಾರೆ ಲೆಕ್ಕ ಹಾಕಿ. ಅದರಿಂದ ಇಲ್ಲಿ ಪ್ರೈಮರಿ ತಿಂಗಳು ಆರಂಭ ಮಾಡಬೇಕು ಅಂದರೆ ಬಹಳ ಅದ್ಭುತವಾಗಿ ಹೇಳಿದ್ರು. IMF ಯಾಕೆ ಡಿಲೇ ಮಾಡ್ತಿದೆ ಅಂದರೆ ಗಿವಿಂಗ್ $4 to $5 ಬಿಲಿಯನ್ ನಾಟ್ ಎ ಬಿಗ್ ಥಿಂಗ್, ದೊಡ್ಡ ಇದಲ್ಲ, ಕೊಟ್ಬಿಡ್ಬೋದು. ಆದರೆ ಅವರ ಕಂಡೀಷನ್ಸ್ ಇದೆ ಅನಿಸುತ್ತೆ. ಈ ಡೈನಸ್ಟಿ ಏನಿದೆ ವಂಶವಾದದವರು, ಇವರು ಹೊರಗಡೆ ಅಂದರೆ ಇದರದ್ದು ಏನು ಅಂದರೆ ಒಂದು ದೇಶದ ಪ್ರಗತಿಗೆ ವಂಶವಾದ ಮೋಸ್ಟ್ ಡೇಂಜರಸ್. ಯಾಕಂದರೆ ಇಟ್ ಬ್ರೀಡ್ಸ್ ಕರಪ್ಷನ್. ಯಾವುದು ನಾರ್ಮಲ್ ಅಲ್ಲ, ಹೈಯೆಸ್ಟ್ ಕರಪ್ಷನ್. ಯಾಕಂದರೆ ನನ್ನ ಬೆನ್ ನೀನ್ಸ್ ಯು ನೋ ಬೆಟರ್. ಎರಡನೇದಾಗಿ ಆರ್ಥಿಕ ನೀತಿ ಉಂಟಲ್ಲ, ವೋಟ್ ಬ್ಯಾಂಕ್ ಆಧಾರಿತ ಆರ್ಥಿಕ ನೀತಿಗಳು ಇರಬಾರ್ದು. ಈಗ IMF ಸಾಲ ಕೊಟ್ಟರೆ ಎಷ್ಟು ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ ಬರುತ್ತೆ ಗೊತ್ತಾ ಸರ್? ಪಾಕಿಸ್ತಾನಕ್ಕೆ IMF ಸಾಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ 15% ಇನ್ಫ್ಲೇಷನ್ ಹೋಗಿದೆ. ಶ್ರೀಲಂಕಾದಲ್ಲಿ 54 ಇದೆ. ಯೋಚನೆ ಮಾಡಿ, ಅಲ್ಲಿ ತೈಲದ ಬೆಲೆ ಇನ್ನೂ ಮೇಲೆ ಹೋದರೆ ನಿಮಗೆ ಅದು ಸ್ಟ್ರಾಂಗ್ ಆಗೋಕ್ಕಿಂತ ಮೊದಲೇ ಇನ್ನೂ ಕೆಳಗೆ ಹೋಗುತ್ತೆ ಶ್ರೀಲಂಕಾ. ಅದಕ್ಕೆ ಜನ ತಯಾರಾಗಿರಬೇಕು, ಆವಾಗ ಮಾತ್ರ. ಇನ್ಫ್ಯಾಕ್ಟ್ ನಾನು ಮಾತಾಡ್ತಾ ಇದ್ದೆ ಆವಾಗ, 12 ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಅವರು ದೇ ಆರ್ ಇನ್ ದ ಬ್ರಿಂಕ್. ಇದು ನಾನು ಹೇಳ್ತಿರೋದಲ್ಲ, IMFನ ವರದಿ ಹೇಳಿದೆ. ಇಟ್ ಈಸ್ ಅ ಲೆಸನ್ ಅಂತ. ನಮ್ಮ ದೇಶಕ್ಕೇನು ಅಂದರೆ ಇಟ್ ಈಸ್ ಅ ವೆರಿ ಬಿಗ್ ಲೆಸನ್. ನಾವು ಎಂಥ ಲೆವೆಲಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತೂ ಸಹ $3.8 ಬಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಇರ್ಬೋದು, ಸ್ವಾಪ್ ಇರ್ಬೋದು, ನಾವು ಗೊಬ್ಬರ ಕಳಿಸ್ಕೊಟ್ಟಿದ್ದೀವಿ, ತೈಲಗಳನ್ನು ಕಳಿಸ್ಕೊಟ್ಟಿದ್ದೀವಿ, ಆಹಾರ ಪದಾರ್ಥ, ನೆರೆಹೊರೆಯಾಗಿ ಒಂದು ಪಕ್ಕದ ಮನೆಯವ್ರಿಗೆ ತೊಂದರೆ ಆದರೆ ಹೇಗೆ ಮಾಡಬೇಕು ಎಲ್ಲ ಮಾಡಿದ್ದೀವಿ ನಾವು, ತೊಂದರೆ ಇಲ್ಲ. ನಮಗೆ ಪಾಠ ಏನು ಗೊತ್ತಾ? ಡೈನೆಸ್ಟಿಕ್ ಪಾಲಿಟಿಕ್ಸ್ ಈಸ್ ದ ಮೋಸ್ಟ್. ಯಾವುದೇ ಒಂದು ದೇಶದ ಪ್ರಗತಿಗೆ ಹಾನಿ ಅಂತ ಇದ್ದರೆ ಅದು ಡೈನೆಸ್ಟಿಕ್ ಪಾಲಿಟಿಕ್ಸ್. ಯಾಕಂದರೆ ಅದರಿಂದ ಜನರಲ್ಲ ಹೈಯೆಸ್ಟ್ ಭ್ರಷ್ಟಾಚಾರ. ಎರಡನೇದು ಸಬ್ಸಿಡಿ ಬೇಕಾಗುತ್ತೆ ವಲ್ನರಬಲ್ ಸೆಕ್ಷನ್ನಿಗೆ. ವೋಟ್ ಬ್ಯಾಂಕ್ ಆಧಾರಿತವಾದಂತಹ ಆರ್ಥಿಕ ನೀತಿ ಇರಬಾರ್ದು. ಇದು ಇದ್ದರೆ ಆ ದೇಶಕ್ಕೆ, ಶ್ರೀಲಂಕಾಗೆ ಏನಾಯಿತು, ಇನ್ಫ್ಯಾಕ್ಟ್ ಹೇಳಲ್ಲ ಸರ್, 2014ರಲ್ಲಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ಇಫ್ ಸರಿಯಾದ ಸರ್ಕಾರ ಬರಲಿಲ್ಲ ಅಂದರೆ 2022ರ ಹೊತ್ತಿಗೆ ಐ ಡೋಂಟ್ ನೋ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ಯಾರಿಗೂ ಇನ್ನದರ ಆಳ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಾವು ಆ ಪರಿಸ್ಥಿತಿ ಫೇಸ್ ಮಾಡಲಿಲ್ಲ. ಆರ್ಥಿಕ ಶಿಸ್ತು ಅನ್ನೋದೊಂದಿರುತ್ತೆ ಸರ್. ಈ ಅನ್ಡಿಸ್ಪ್ಯೂಟೆಡ್ಲಿ 25% ಮೇಲ್ಗೆ ಸಾಲ ಹೋದರೆ ಹಳಿ ತಪ್ಪಿದೆ ಅಂತ ಅರ್ಥ. ನಾವೇನು ಕಡಿಮೆ ಇಲ್ಲ. ಕೆಲವು ರಾಜ್ಯಗಳ ಕಥೆಗಳನ್ನು ನೋಡ್ತಾ ಇದ್ದೆ. ನಾನು ಹೇಳ್ತೀನಿ, ಹೇಳಕ್ಕೆ ಮುಂಚೆ ನಮ್ಮ ದೇಶ ಏನು ಕಡಿಮೆ ಇಲ್ಲ, ನಾವು ಬಾರ್ಡರ್ ಲೈನಲ್ಲೇ ಇದ್ದೀವಿ. ಒಂದು ಅನ್ಡಿಸ್ಪ್ಯೂಟೆಡ್ ಲೀಡರ್ಶಿಪ್ ಕೊಟ್ಬಿಟ್ರೆ ಫೂಲಿಶ್ ಆರ್ಡರ್ಸ್ ಬರುತ್ತೆ. ಶಾ ಆಫ್ ಇರಾನ್ ನೋಡಿರ್ಬೋದು, ನಮ್ಮಲ್ಲೇ 1977ಕ್ಕೆ ಮುಂಚೆ ಇದ್ದಿದ್ದ ರಾಜಕೀಯ ನೋಡಿರ್ಬೋದು. ಅನ್ಡಿಸ್ಪ್ಯೂಟೆಡ್ ಲೀಡರ್ಶಿಪ್, ಮಗ ಬರ್ತಾನೆ, ಸೊಸೆ ಬರ್ತಾರೆ, ಮಕ್ಕಳು ಬರ್ತಾರೆ, ಡಿಸಿಷನ್ಸ್ ಆರ್, ಇದು ತಮಾಷೆಗೆ ಹೇಳಬೇಕು ಅಂದರೆ ಐ ಆಮ್ ಆರ್ಡರಿಂಗ್ ಯು ಟು ವಾಲಂಟಿಯರ್ ಅಂತೀರಾ ನೀವು. ಎಸ್ ಸರ್, ಐ ವಾಲಂಟಿಯರ್ ಅಂತೀನಿ ನಾನು. ಸ್ವಯಂ ಸೇವಕನಾಗುವುದಕ್ಕೆ ಆದೇಶ ಕೊಡೋದು ಅಂತ.
ಚೆನ್ನಾಗಿದೆ ಇದು, ಚೆನ್ನಾಗಿದೆ ಇದು. ಐ ಆಮ್ ಆರ್ಡರಿಂಗ್ ಯು ಟು ವಾಲಂಟಿಯರ್ ಅಂದರೆ ಎಸ್ ಸರ್ ಐ ವಾಲಂಟಿಯರ್ ಶಬ್ದ ನೆಗೆದು ಬಿದ್ದು ರೆಡ್ಯೂಸ್ ದಿ ಪೆಟ್ರೋಲ್ ಪ್ರೈಸ್, ಎಸ್ ಸರ್ ಐ ವಿಲ್ ರೆಡ್ಯೂಸ್. ಇನ್ಕ್ರೀಸ್ ದಿ ಪೆಟ್ರೋಲ್ ಪ್ರೈಸ್, ಎಸ್ ಸರ್ ಐ ವಿಲ್ ರೆಡ್ಯೂಸ್. ಹೀಗಿದ್ದಾಗ ಆರ್ಥಿಕತೆಯ ಸಮತೋಲನದ ಏನಂತೀರಿ ಬ್ಯಾಲೆನ್ಸ್ ಏನಕ್ಕೆ ಬೇಕು? ಇನ್ಫ್ಲೇಷನ್ ಅನ್ನೋದು 1-2% ಜಾಸ್ತಿ ಇದ್ದರೆ ಮಾರ್ಕೆಟಲ್ಲಿ ಸ್ವಲ್ಪ ಆಕರ್ಷಿತವಾಗಿ ನಡೀತಾ ಇದೆ, ರೈತರಿಗೆ ಅಟ್ಲೀಸ್ಟ್ ಅದರ ಒಂದು 20% ಜಾಗ ಸಿಗುತ್ತೆ ಅಂತ ಒಂದು ಭಾವನೆ. ಫುಡ್ ಇನ್ಫ್ಲೇಷನ್ ಜಾಸ್ತಿ ಆದರೆ ಅದು ಒಂದು ಪಾಸಿಟಿವ್. ಬಟ್ ಶ್ರೀಲಂಕಾಲ್ ನಡೆದಂಗೆ ರಾಜಪಕ್ಷೆ ಕ್ಷೇತ್ರದಲ್ಲಿ ದೇಶಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ತಂದು ನಿಲ್ಲಿಸಿ ಇಡೀ ದೇಶಾನೇ ಒತ್ತೆ ಇಟ್ಟು ಕೊನೆಗೆ ಅದನ್ನು ಬಿಟ್ಕೊಟ್ಟಾಗ ಜನ ದೇವರ್ ಲುಕಿಂಗ್ ಅಟ್ ಹಿಮ್ ಇನ್ ಆ್ಯಂಡ್ ಏವ್, ನೀನು ದೇವರು, ನಮಗೆ ಟೀ ಬೇಡ, ನಮಗೆ ಬೇರೆ ಏನೂ ಬೇಡ ಅಂತ. ಮುಷರಫ್ ಶರಫ್ ಹೇಳಿದೆ. ನೆಕ್ಸ್ಟ್ ಬಾಂಗ್ಲಾದೇಶ್ ನೋಡಿ, ಕ್ರೈಸಿಸ್ನ ಹೇಗೆ ಉಪಯೋಗಿಸ್ಕೊಂಡು ತಿರುಗಿಸ್ಕೊಂಡು ಇವತ್ತು ದೇ ಆರ್ ಇನ್ ಕಾಂಪಿಟಿಷನ್ ವಿತ್ ಅವರ್ ಗಾರ್ಮೆಂಟ್ ಇಂಡಸ್ಟ್ರಿ, ಅವರ್ ಸಾಫ್ಟ್ವೇರ್ ಇಂಡಸ್ಟ್ರಿ ಆ್ಯಂಡ್ ನೇಮ್ ಇಟ್, ದೇ ಆರ್ ದಿ ಕಾಂಪಿಟೆಂಟ್. ಚೈನೀಸ್ ಭಾಷೆ ಕಲಿತಾರೆ, ಜರ್ಮನ್ ಭಾಷೆ ಕಲಿತಾರೆ, ಇಂಗ್ಲೀಷ್ ಭಾಷೆ ಕಲಿತಾರೆ. ಇಲ್ಲಿಂದ ಮೆಡಿಕಲ್ ಟ್ರಾನ್ಸಿಸ್ಟೆಂಟ್ 70% ಅಲ್ಲಿ ಹೋಗಿದೆ. ಸೆಂಟರ್ ಆಗ್ತಾ ಇದೆ. ನಮ್ಮಲ್ಲಿ ಕೊರೋನಾ ಟೈಮಲ್ಲಿ ಸರ್ವೀಸಸ್ ಸೆಕ್ಟಾರ್ ಇರಲಿಲ್ಲ ಅಂದರೆ ನಮ್ಮ ಸ್ನೇಹಿತರು ಹೇಳೋದಕ್ಕಿಂತ ಜಾಸ್ತಿ ಪರಿಸ್ಥಿತಿ ಬಂದಿರೋದು. ನಾವು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡ್ತೀವಿ. ನಮ್ಮದು ಅಗಾಧತೆ ಜಾಸ್ತಿ. ದೊಡ್ಡ ಪಾತ್ರೆನ ಇಬ್ಬರು ಇಟ್ಕೊಂಡಿಲ್ಲ, 1,40,00,000 ಜನ ಇಟ್ಕೊಂಡಿದ್ದಾರೆ. ಅಲ್ಲಿ ದೊಡ್ಡ ಪಾತ್ರೆನ 40 ಜನ ಫ್ಯಾಮಿಲಿ ಮೆಂಬರ್ ಮುಗಿಸಾಕ್ಬಿಟ್ರು. ಕೊಳ್ಳೋ ಸಾಮರ್ಥ್ಯ ಮೇಯ್ನ್ ಎಲ್ಲಿ ಹೋಗಿ ಬಂದರೂ ಅಜಿತ್ ಅವರೇ, ಮನುಷ್ಯನ ಕೊಳ್ಳೋ ಸಾಮರ್ಥ್ಯನೇ ಆ ಸಂಸ್ಕೃತಿನ ನಿರ್ದೇಶನ ಮಾಡೋದು. ಫ್ರೆಂಚ್ ರೆವಲ್ಯೂಷನ್ ಆಗಿದ್ದು ದೇವರ್ ಟೇಕಿಂಗ್ ಎ ಬ್ಯಾಗ್ ಫುಲ್ ಆಫ್ ಮನಿ ಟು ಗೆಟ್ ಪರ್ಸ್ ಫುಲ್ ಆಫ್ ಬ್ರೆಡ್ ಅಂದರು. ಆವಾಗ ರೆವಲ್ಯೂಷನ್ ಆಗಿದ್ದು. ಪಾಕಿಸ್ತಾನಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಆಗತ್ತೆ. ಶ್ರೀಲಂಕಾಲ್ ಆಗ್ತಾ ಇದೆ. ಶ್ರೀಲಂಕಾಲಿ ಗೋಟಬಾಯ ಹೋಗಬೇಕು ಅಂತ ಕಾಯ್ತಾ ಇಲ್ಲ. ಇಡೀ ಪ್ರಪಂಚ ಅಲ್ಲಿ ಕ್ರೈಸಿಸ್, ಲೆಟ್ ಇಟ್ ಬಿ ಓವರ್, ಲೆಟ್ ದಿ ಕ್ರೈಸಿಸ್ ಬಾಟಮ್ ಔಟ್, ಸಂಪೂರ್ಣವಾಗಿ ಹೋಗಿಬಿಡಲಿ, ಸ್ಟೆಬಿಲಿಟಿ ಅನ್ನೋದು ಮೊಳಕೆ ಬೀಳೋದು ಆಮೇಲೆ. ಕ್ರೈಸಿಸ್ ಆಗಕ್ಕೆ ಮುಂಚೆ ಫೈನಾನ್ಸ್ ಮಾಡಿದ್ರೆ ಅಲ್ಲಿ ಆಲ್ ಪಾರ್ಟಿ ಗೌರ್ಮೆಂಟಲ್ಲಿ ಇರೋರೆಲ್ಲ ಸತ್ಯ ಹರಿಶ್ಚಂದ್ರು ಅಂತ ಏನು ಹೇಳೋಕ್ಕಾಗಲ್ಲ. ಇವರು ಹೇಳಿದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ ಪಾರ್ಟಿ ಗೌರ್ಮೆಂಟಲ್ಲಿ 2/3 ಗಾನ್ ಪಾರ್ಟಿ ಇದೆ. ಆಯಿತಾ? ಆಮೇಲೆ ಮಾಡಿರೋ ತಪ್ಪುಗಳನ್ನ ಮುಚ್ಚಿಡೋಕ್ಕೆ ಒಬ್ರಿಗೊಬ್ಬರು ಶೋಲ್ಡರ್ ಮಾಡ್ತಾರೆ. ಸೊ ಈ ವರ್ಲ್ಡ್ ವ್ಯೂನಲ್ಲಿ ಉಕ್ರೇನ್ ಇರಲಿ, ಶ್ರೀಲಂಕಾ ಇರಲಿ, ಆಗೋ ಅನಾಹುತ ಆಗಿ ಮುಗಿದು. ವೋಟ್ ಬ್ಯಾಂಕ್ ಆಧಾರಿತ ಯೋಜನೆಗಳು ಅಂತ ಒಂದು ಶಬ್ದ ಬಳಸಿದ್ರು. ಪಾಪ್ಯುಲರಿಸ್ಟಿಕ್ ಘೋಷಣೆ. ಹೌದು. ಒಂದು ದೇಶ ಹುಷಾರಾಗಿರ್ಬೇಕು ಅದ್ರ ಬಗ್ಗೆ. ಖಂಡಿತ. ನಮ್ಮ ದೇಶದಲ್ಲಿ ವೋಟ್ ಬ್ಯಾಂಕ್ ಆಧಾರಿತ ಘೋಷಣೆಗಳು ನನ್ನ ಅನಾಲಿಸಿಸ್ ಪ್ರಕಾರ ಜನ ಅಷ್ಟು ಬೆಲೆ ಕೊಡೋದಿಲ್ಲ. ಇಲ್ಲ ಸರ್. ಒಂದು ಹೇಳ್ತೀನಿ ಕೇಳಿ. ಓಕೆ. ಬೇರೆ ನಾನಾ ಆಧಾರಿತ ಕೊಟ್ಟಿದ್ದು ನೋಡಿದ್ದೀವಿ. ಕಲರ್ ಟಿವಿ ಕೊಟ್ಟರು ನಮ್ಮ ಪಕ್ಕದ ರಾಜ್ಯದಲ್ಲಿ. ಕಲರ್ ಟಿವಿ ಇಬ್ಬರು ಕೊಟ್ಟರು, ಒಬ್ಬರು ಗೆದ್ದರು. ಓಕೆ. ಸಿ ಅಷ್ಟೊಂದು ನೆಪೋಟಿಸಮ್ ಆ್ಯಟಿಟ್ಯೂಡು ನಮ್ಮ ವೋಟರಲ್ಲಿಲ್ಲ. ಜಾತಿ ಇದೆ, ಜಾತಿ ವಿರೋಧ ಇದೆ. ಓಕೆ. ನಾವು ಉದ್ಧಾರ ಆಗ್ತೀವೋ ಇಲ್ವೋ, ಆ ಜಾತಿ ಬರಬಾರ್ದು ಅನ್ನೋ ವಿರೋಧ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ವೋಟಿಂಗ್, ನನ್ನ ಪರ್ಚೇಸ್ ಕೆಪಾಸಿಟಿ, ನನ್ನ ಎಂಪ್ಲಾಯ್ಮೆಂಟ್ ಕೆಪಾಸಿಟಿ, ನಾವೂ ಬಹಳ ಮೋಸ್ಟ್ ಪಾಪ್ಯುಲರ್ ಅನ್ಡಿಸ್ಪ್ಯೂಟೆಡ್ ಲೀಡರೇ ಇಟ್ಕೊಂಡಿದ್ದೀವಿ. ಆದರೆ ಆತನಿಗೆ ಹಿಂದೆ ಮುಂದೆ ಯಾವ ವಾಂಛೆಗಳು, ಅನಿವಾರ್ಯ ಪರಿಸ್ಥಿತಿಗಳಿಲ್ಲ. ಹೀ ಈಸ್ ಫಾರ್ ದಿ ನೇಷನ್ ಅನ್ನೋ ರೀತಿಯಲ್ಲಿ ಜನಕ್ಕೆ ಪ್ರೂವ್ ಮಾಡಿದ್ದಾರೆ. ಓಕೆ. ಅದು ನಿಜಾನೋ ಸುಳ್ಳ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಓಕೆ. ಬಟ್ ವಾಟ್ ವಿಲ್ ಹ್ಯಾಪನ್? ವೈ ಡಿಡ್ ಮುರಳೀಧರ್ ಸರ್ ನೇರವಾಗಿ ಮಾತಾಡೋಣ. ನರೇಂದ್ರ ಮೋದಿಗೂ ಗೋಟಬಾಯಗೂ ಹೋಲಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಅನ್ಡಿಸ್ಪ್ಯೂಟೆಡ್, ಇಲ್ಲೂ ಅವರು ಅನ್ಡಿಸ್ಪ್ಯೂಟೆಡ್. ಗೋಟಬಾಯ ಈಸ್ ಅ ಫ್ಯಾಮಿಲಿ ಮ್ಯಾನ್, ವರ್ಕ್ಡ್ ಫಾರ್ ದಿ ಫ್ಯಾಮಿಲಿ. ನರೇಂದ್ರ ಮೋದಿ ಎಂಟೈರ್ ಇಂಡಿಯಾ ಇಸ್ ಅ ಫ್ಯಾಮಿಲಿ, ಹಿ ಇಸ್ ವರ್ಕಿಂಗ್ ಅನ್ನೋದು ನಿಶ್ಚಿತವಾದ ಅಭಿಪ್ರಾಯ ವೋಟಿಂಗ್ ಪ್ಯಾಟರ್ನಲ್ಲಿ. ಓಕೆ. ಗುಜರಾತಲ್ಲಿ 9% ಜನ ಬೇರೆ ಕೋಮಿನವರು BJPಗೆ ಹಾಕಿದ್ದಾರೆ ಅಂದರೆ ಪ್ಯಾಟರ್ನ್ ನೋಡಿ. ಬೇರೆ ರಾಜ್ಯಗಳಲ್ಲಿ ಹಾಕಿದ್ದಾರೆ ಅಂದರೆ ಪ್ಯಾಟರ್ನ್ ನೋಡಿ.
From 1947, whatever Congress support was there with the old people, as and when old people are dying, Congress is not getting a new supporter. All youngsters are with for a change. New party ಅಂತ ನಾನು ಹೇಳ್ತಾ ಇಲ್ಲ. ಯಂಗ್ಸ್ಟರ್ಸ್ ಆರ್ ಫಾರ್ ಎ ಚೇಂಜ್, ಎಜುಕೇಟೆಡ್ ಪೀಪಲ್ ಆರ್ ಫಾರ್ ಎ ಚೇಂಜ್. 81ನಲ್ಲಿ ಹುಟ್ಟಿದವರೆಲ್ಲ ಈಗ 40-45ನವರು. ಆವಾಗ ITI BHEL ಮಾಡಿದಾಗ ಅದು ವರಪ್ರದ, ಅದರಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡಿದ್ರು, ಅವ್ರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆದರು. ಆದರೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ITI BHEL ಲಾಸ್ ಮೇಕಿಂಗ್ ಯೂನಿಟ್ಸ್. ಈಗಿನ ಸರ್ಕಾರಗಳಿಗೆ ITI BHEL ಲಾಸ್ ಮೇಕಿಂಗ್ ಯೂನಿಟ್. ಆಗಿನ ಸರ್ಕಾರಕ್ಕೆ ಅದು ಹಣ ಹರಿಯುವ ಸಂಸ್ಥೆ. ಒಂದು ಸಂಸ್ಥೆ 1,50,000 ಕೋಟಿ ಲಾಸ್ ಆಯಿತು ಅಂತ ನಾವು ಬೊಬ್ಬೆ ಹೊಡಿತಾ ಇದ್ವಿ. ಬಟ್ ಆ ಸಂಸ್ಥೆ 25,000 ಜನ ಕೆಲಸ ಕೊಟ್ಟರು, ಅದರಲ್ಲಿ 5,000 ಜನ ಭ್ರಷ್ಟಾಚಾರ ಮಾಡಿದ್ರು, ಅವ್ರ ಮನೆಗಳು ಕಟ್ಟಿದ್ರು, ಅವ್ರ ಮಕ್ಕಳು ಓದಿದ್ರು, ವಿದ್ಯಾವಂತರಾದರು, ಸಾಫ್ಟ್ವೇರ್ ಇಂಜಿನಿಯರ್ ಆದರು. ಈಗ ಆ ಸಂಸ್ಥೆ ಬೇಡ. ಆ ರೀತಿ ಎಕನಾಮಿಕ್ಸಲ್ಲಿ ವಾಟ್ ಈಸ್ ಎಸ್ಟರ್ಡೇಸ್ ರಿಕ್ವೈರ್ಮೆಂಟ್ ವಿಲ್ ನಾಟ್ ಬಿ ಟುಡೇಸ್ ರಿಕ್ವೈರ್ಮೆಂಟ್. ಬಟ್ ಶ್ರೀಲಂಕಾದಲ್ಲಿ ನಡೆದಿದ್ದು ಹಸಿವಿನ ಪ್ರಶ್ನೆ, ನಂಬಿಕೆ ದ್ರೋಹದ ಪ್ರಶ್ನೆ. ಹಸುವಿನ ಕೊನೆಯ ಭಾಗದಲ್ಲೇ ಜನಕ್ಕೆ ಗೊತ್ತಾಗೋದು ಎಂಥ ನಂಬಿಕೆ ದ್ರೋಹ. ನನ್ನ ಅಪ್ಪ ಮಾಡ್ದ, ನಮ್ಮಮ್ಮ ಮಾಡಿದ್ಲು, ನನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ದ, ನನ್ನ ಪ್ರೆಸಿಡೆಂಟ್ ಮಾಡಿದ್ರು ಅಂತ. ಅಲ್ಲಿವರೆಗೂ ಅಪ್ಪನೇ, ಪ್ರೈಮ್ ಮಿನಿಸ್ಟ್ರೇ. ಈ ನಂಬಿಕೆ ದ್ರೋಹ ಪ್ರಶ್ನೆ ಬಂದಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಹೊರಗಡೆ ಪ್ರಪಂಚದ ವ್ಯೂಸು ಹೋಗುತ್ತೆ. ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಒಂದು ಬಿಲ್ಡಪ್ ಆಗಿ ಟೆರಿಬಲ್ ರೆವಲ್ಯೂಷನ್ ನಡೀತಾ ಇದೆ. ಬಟ್ ಚೇತರಿಕೆ ಅನ್ನೋದು ಗ್ಯಾರಂಟಿ ಆಗುತ್ತೆ. ಎಂಟೈರ್ ಪ್ರಪಂಚ ಅವ್ರ ಜೊತೆ ನಿಲ್ಲುತ್ತೆ. ಯಾಕೆಂದರೆ ಅದು ಟೂರಿಸಮ್ ಮೇಲೆ ಡಿಪೆಂಡ್ ಆಗಿದ್ದ ದೇಶ. ಕೊರೋನಾಗ ಮುಂಚೆನೂ ಅವರು ಇನ್ನೇನು ನೆಗೆದು ಬೀಳ್ತೀವಿ ಅನ್ನೋ ಸ್ಟೇಜಲ್ಲೇ ಇದ್ದಿದ್ದು. ನೀವು ಹೇಳಿದ್ದ ರಿಫಾರ್ಮ್ಸ್ ಎಲ್ಲ ಕೊರೋನಾಗ ಮುಂಚೆನೇ ನಡೆದಿದ್ದು. ಅವರು ತಿಂದಿದ್ದು, ಅವ್ರು ಪ್ರಾಜೆಕ್ಟ್ ಮಾಡಿದ್ದು ಎಲ್ಲ ಕೊರೋನಾ ನೂಕ್ಬಿಡ್ತು. ಎಕ್ಸ್ಪೋರ್ಟ್ಸ್ ನಿಂತೋಯ್ತು, ಪೇಮೆಂಟ್ಸ್ ಇಲ್ಲ. $15 ಬಿಲಿಯನ್ ಇಟ್ಕೊಂಡು ಏನು ಪೇಮೆಂಟ್ ಮಾಡಿ ಏನು ತರಿಸ್ತೀರ? ಸೋಪು ತರ್ಸೋಕ್ಕಾಗಲ್ಲ, ಟೂತ್ಪೇಸ್ಟು ತರ್ಸೋಕ್ಕಾಗಲ್ಲ. ಟೀ ಎಕ್ಸ್ಪೋರ್ಟ್ ಆಗಿಲ್ಲ, ಟೀ ಕ್ವಾಲಿಟಿ ಬೆಳೀಲಿಲ್ಲ. ನಮ್ಮ ದೇಶದಲ್ಲಿ ಹಾಗಿಲ್ಲ. ಬಟ್ ಹಾಗೆ ಅಂತ ಎಚ್ಚರಿಕೆನ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನಮ್ಮಲ್ಲಿ ಪ್ರೊಡಕ್ಟಿವಿಟಿ ಚೆನ್ನಾಗಿದೆ, ಟೆಕ್ನಿಕಲ್ ಸಪೋರ್ಟ್ ಚೆನ್ನಾಗಿದೆ, ಎಲ್ಲದಕ್ಕಿಂತ ಜಾಸ್ತಿ ಗೌರ್ಮೆಂಟ್ ಸಪೋರ್ಟ್ ಚೆನ್ನಾಗಿದೆ. ಇದೆಲ್ಲ ಬುನಾದಿ ಹಾಡಿದ್ದು 1981 ಇದ್ರೂ ವಾಜಪೇಯಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಜೆಕ್ಟಿಂದ ಶುರುವಾಯಿತು. ಡ್ಯಾಮ್ ಬಾಗಿಲು ತೆಗೆದುಬಿಟ್ರು ಹಣದ್ದು. ಅದು ಪ್ರೊಡಕ್ಟಿವ್ ಯೂಸ್ ಆಯಿತು. ರಸ್ತೆಗಳು ಬಂತು, ಮೆಷಿನರೀಸ್ ಬಂತು, ಟಿಪ್ಪರ್ಗಳು ಬಂತು, ಹೋಟೆಲ್ಗಳು ಬಂತು, ಬಸ್ ಬಂತು, ಕಾರ್ ಬಂತು, ಹೊಸ ನಗರಗಳೇ ಹುಟ್ಕೊಂತು. ಅಲ್ಲಿಂದ ಬಂದಿದ್ದ ದೇಶ ಹಿಂದಿರುಗಿ ನೋಡಿಲ್ಲ. ನಮ್ಮ ಜನ ಕೆಲಸ ಎರಡು ಕಂಪ್ಯಾರಿಸನ್ ಮಾಡ್ತೀವಿ ನಾವು. ಅಭಿವೃದ್ಧಿ ಕಾರ್ಯಗಳ ವಿಷಯನ ಮುರಳೀಧರ್ ಸರ್ ಪ್ರಸ್ತಾಪ ಮಾಡಿದ್ರು. ಭಾರತದಲ್ಲೂ ಆಗಿದೆ, ಬಟ್ ಯಾವ ದುಡ್ಡಿನಲ್ಲಿ ಆಗಿದೆ ಅಂತ. ಶ್ರೀಲಂಕಾದಲ್ಲೂ ಆ ದೇಶದ ಅರ್ಹತೆಗೆ ಮೀರಿದ ರಸ್ತೆಗಳು ಬಂದವು, ದೇಶದ ಅರ್ಹತೆಗೆ ಮೀರಿದ ಪೋರ್ಟ್ಗಳು ಬಂದವು, ಬಂದರಗಳನ್ನು ಕಟ್ಟಿದ್ರು, ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿದ್ರು. ಹಣನೂ ಅನರ್ಹ ರೀತಿಯಿಂದ ಬಂತು. ಅಂದರೆ ಎಲ್ಲಿಂದ ಬಂದಿದ್ದ ದುಡ್ಡು? ಚೈನಾ ಸಾಲ ಕೊಟ್ಟಿದ್ದ ದುಡ್ಡು. ಫಾರಿನ್ ಇನ್ವೆಸ್ಟ್ಮೆಂಟ್ 6% ಸಾಲ, ವಿದೇಶಿ ಸಾಲ, ಹೂಡಿಕೆ ಅಲ್ಲ ಜೊತೆ ವಿದೇಶಿ ಸಾಲ ಸರ್, ಡೊಮೆಸ್ಟಿಕ್ ಅಲ್ಲ. ಎಸ್, ಈ ಇಂಡಿಯನ್ ರುಪೀಸ್ ತೊಗೊಂಡಿದ್ರೆ ನೀವು ನೋಟ್ ಪ್ರಿಂಟ್ ಮಾಡಿ ಕೊಟ್ಬಿಡ್ಬೋದು. ಇದು ವಿದೇಶಿ ಸಾಲ ಅಂದರೆ ನೀವು ಅದನ್ನು ಡಾಲರ್ ರೂಪದಲ್ಲೇ ಕೊಡಬೇಕಾಗತ್ತೆ. ಅವ್ರು ತೊಗೊಂಡಿರೋದೆಲ್ಲ ವಿದೇಶಿ ಸಾಲ. ಕಾರಣ ಏನು ನೀವು ಆವಾಗಲೇ ಹೇಳಿದ್ದೀರ. ಆ ಮಟ್ಟಕ್ಕೆ ಸಾಲ ತೊಗೊಂಡಿದ್ದಾರೆ. ಯಾವ ರೇಟ್ನಲ್ಲಿ? 6%, 4%ನಲ್ಲಿ. ಎಲ್ಲೂ ಇಲ್ಲ. ಕ್ಯಾಶ್ ಅಲ್ಲ ಅದು. ರೈಲ್ ರೂಪದಲ್ಲಿ ಬಂತು, ಹಡಗು ರೂಪದಲ್ಲಿ ಬಂತು, ಸಿಮೆಂಟ್ ರೂಪದಲ್ಲಿ ಬಂತು. 50 ಜನರ ಅಣ್ಣ ತಮ್ಮ ಮಕ್ಕಳೇ ಕಾಂಟ್ರಾಕ್ಟರ್ಸ್ ಆಗಿರ್ತಾರೆ. 50-60% ಕಮಿಷನ್ ಹೋಗಿರುತ್ತೆ. ಚೈನಾ ಬ್ಯಾಂಕಲ್ಲೇ ದುಡ್ಡಿದ್ದಿರುತ್ತೆ. ಇದೆಲ್ಲ ಮೇಲ್ನೋಟಕ್ಕೆ ಕ್ಲೀನಾಗಿ ಗೊತ್ತಾಗತ್ತೆ. ಯಾಕೆಂದರೆ ಕುಸಿದು ಬೀಳ್ತಾ ಇದೆ. ಈ ಸಾಮಾನ್ಯವಾಗಿ ವೆನ್ ಶಿಪ್ ಈಸ್ ಸಿಂಕಿಂಗ್ ರ್ಯಾಟ್ಸ್ ಕಮ್ ಔಟ್ ಫಸ್ಟ್ ಅಂತಾರೆ. ಈ ರಾಜಕೀಯ ವಿಚಾರದಲ್ಲಿ ಬಡವ್ರನ್ನ ಮೋದಿ ಮಾಡಿ, ನಾನು ಹೇಳಿದ ಮೋಡಿ ಮಾಡಿ ಒಂದು ಮಾಂತ್ರಿಕತೆಯಿಂದ ಇಟ್ಟಿರ್ತಾರೆ ನೋಡಿ. ಅಲ್ಲಿ ಕ್ಯಾಪ್ಟನ್ ಸಾಯೋವರೆಗೂ ಶಿಪ್ ಸಿಂಕ್ ಆಗಲ್ಲ. ಕೊಂದಾಕ್ಬಿಡ್ತಾರೆ, ಸಿಗದಾಕ್ಬಿಡ್ತಾರೆ. ಜನರ ಆಕ್ರೋಶ ಪ್ರೇಮನ ಮೀರಿ, ನಿಷ್ಠೆನ ಮೀರಿ ಆಕ್ರೋಶ ಬಂದಾಗ ಕ್ರಾಂತಿನೇ ಆಗೋದು. ಎಸ್ ಪ್ರಶಾಂತ್, ಈ ಪಾಪ್ಯುಲರಿಸ್ಟಿಕ್ ಘೋಷಣೆಗಳ ಬಗ್ಗೆ ಜನ ಒಂದು ಎಚ್ಚರಿಕೆಯಿಂದ ಇರಬೇಕು ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಆ ದೇಶ ಜನ ಸಂಭ್ರಮ ಪಟ್ಟಿರ್ಬೋದಲ್ಲ ವ್ಯಾಟ್ ಕಡಿಮೆ ಆದಾಗ. 15%ಇಂದ 5%ಗೆ ವ್ಯಾಟ್ ಇಳಿಸ್ಬಿಟ್ರೆ ದೇಶದ ಜನರಿಗೆ ಅದಕ್ಕಿಂತ ಖುಷಿ ಇನ್ನೇನಿದೆ?
ಬಹಳ ಒಳ್ಳೆ 15 ಲಕ್ಷ ಜನ ನೇರವಾಗಿ ಟ್ಯಾಕ್ಸ್ ಕಟ್ತಾ ಇದ್ರು, 10 ಲಕ್ಷ ಜನ ಕಟ್ಟ ಅವಶ್ಯಕತೆ ಇಲ್ಲ ಅಂದ್ರೆ ಎಂಥ ಸಂಭ್ರಮ ಪಟ್ಟರು. ಅಜಿತ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಅದೇ ಸರಿ ಸರ್, ಒಂದೇ ಒಂದು ನಿಮಿಷ. ಮುರಳೀಧರ್ ಸರ್, ಟ್ಯಾಕ್ಸ್ ರೇಟ್ ಕಡಿಮೆ ಆಯಿತು ಅಂತ ನಾನು ಸಂಭ್ರಮ ಪಟ್ಟರೆ ಅದು ಎಲ್ಲಿಂದ ನನಗೆ ವಾಪಸ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನನ್ನ ದೇಶದಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ ಆದರೆ ಬಡವರಿಗೆ ಲಾಭ, ಅವರ ದೇಶದಲ್ಲಿ ತೆರಿಗೆ ಕಡಿಮೆ ಆದರೆ ಬಡವರಿಗೆ ಹೊರೆ. ಯಾಕೆಂದರೆ ಅಷ್ಟು ಫಾರಿನ್ ಡೆಟ್ಸ್ನ ಇವರು ಹೇಳಿದ ಅನುಪಾತದಲ್ಲಿ ನೋಡಿದ್ರೆ ಒಬ್ಬೊಬ್ಬನಿಗೂ 4ರಷ್ಟಿದೆ. ಹೌದು. ತೆರಿಗೆ ಅನ್ನೋದು ವಸ್ತುವಿನ ಬೆಲೆ ನಿರ್ಧರಿಸೋದಲ್ಲ, ಆ ದೇಶದ ಜನರ ಕೊಳ್ಳೋ ಸಾಮರ್ಥ್ಯ ನಿರ್ಧರಿಸುವಂಥದ್ದು. ಕರೆಕ್ಟ್. ಇದ್ದಕ್ಕಿದ್ದಂಗೆ ಕಡಿಮೆ ಮಾಡಬಾರ್ದು. ಮೊನ್ನೆ 9 ರೂಪಾಯಿ ಕಡಿಮೆ ಮಾಡಿದಾಗ ಅಪೋಸ್ ಮಾಡೋದ್ರಲ್ಲಿ ಕೆಲವೇ ಜನರಲ್ಲಿ ನಾನು ಒಬ್ಬ. ಕಡಿಮೆ ಮಾಡಬಾರ್ದಿತ್ತು. ಓಕೆ, ನಮಗೆ ಬೇಕಿತ್ತ ಹಣ. ಸಿಗರೇಟ್ ಮೇಲೆ ಜಾಸ್ತಿ ಮಾಡಿಲ್ಲ ನಾವು, ಲಿಕ್ಕರ್ ಮೇಲೆ ಜಾಸ್ತಿ ಮಾಡಿಲ್ಲ, ಫಾರಿನ್ ಟ್ರಾವೆಲ್ ಮೇಲೆ ಜಾಸ್ತಿ ಮಾಡಿಲ್ಲ. ಒಮ್ಮಿಂದೊಮ್ಮೆ ಪೆಟ್ರೋಲ್ನ ಕಡಿಮೆ ಮಾಡಿದ್ವಿ. ಪೆಟ್ರೋಲ್ ಕಡಿಮೆ ಮಾಡಿದ್ರಿಂದ ನಿಮಿಷಕ್ಕೆ ಸೆಕೆಂಡ್ಗೆ ಹರಿಯೋ 9 ರೂಪಾಯಿ ಕಡಿಮೆ ಆಯಿತು. ಸೊ ಈ ರೀತಿ ಶ್ರೀಲಂಕಾದಲ್ಲಿ ಈ ಟ್ಯಾಕ್ಸ್ ವಿಚಾರ ಬಂದಾಗ ಟ್ಯಾಕ್ಸ್ ಕಡಿಮೆ ಅನ್ನೋದು ಜನರ ಕಿಸೆ ತುಂಬುತ್ತೆ ಅಲ್ಲ, ಜನರ ಕಿಸೆ ಟೆಂಪ್ರವರಿಯಾಗಿ ತುಂಬುತ್ತೆ. ಮತ್ತೆ ಅದನ್ನು ಜನರೇ ತುಂಬಬೇಕು, ಇಲ್ಲ ಅಂದರೆ ಚೈನಾಯಿಂದ ತರಬೇಕು. ಸಾರಿ ಸರ್, ಐ ಇಂಟರಪ್ಟೆಡ್. ಹೇಳಿ. ನೋಡಿ ಅಜಿತ್, ನಿಶ್ಚಿತವಾಗಿ ಭಾರತದ ರಾಜಕಾರಣ, ರಾಜಕೀಯ ಪಕ್ಷಗಳು, ಸರ್ಕಾರಗಳು ನಡೆಸುವಂಥ ರೀತಿ ಇವ್ರಿಗೂ ಕೂಡ ಇದೊಂದು ದೊಡ್ಡ ಪಾಠ. ಅಂದರೆ ನೀವು ಫ್ರೀಯಾಗಿ ಟೆಲಿವಿಷನ್ ಕೊಡ್ತೇವೆ ಅಂತ ಘೋಷಣೆ ಮಾಡ್ತಾರೆ. ಏನೂ ಸಿಗಲಿಲ್ಲ ಇಲ್ಲಿ ಇಶ್ಯೂ ಅಂತಂದರೆ ರೈತರ ಸಾಲ ಮನ್ನಾ. ಪ್ರಾಯಶಃ ನಮ್ಮ ದೇಶದ ಬಹುತೇಕ ರಾಜ್ಯಗಳಲ್ಲಿ ರೈತರಿಗೆ ಹೋಗಿ ತಲುಪುತ್ತೋ ಇಲ್ವೋ, ರೈತರ ಸಾಲ ಮನ್ನಾ ಯಾವ ರೈತರಿಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ. ನೋಡಿ, ನಾನೇನು ಎಕನಾಮಿಕ್ಸ್ ಓದಿಲ್ಲ, ಆದರೆ ನನಗೆ ನನಗೆ ಸಿಂಪಲ್ಲಾಗಿ ಅರ್ಥ ಆಗೋದು, ರಾಜ ಉಳ್ಳವರಿಂದ ತೆರಿಗೆಯನ್ನು ತೆಗೆದುಕೊಳ್ಬೇಕು. ಹೌದು. ಇಲ್ಲದೇ ಇದ್ದವ್ರಿಗೆ ಕೊಡಬೇಕು. ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಸ್ವಲ್ಪ ಸಾಲದ ರೂಪದಲ್ಲಿ ತೆಗೆದುಕೊಂಡು ಬರಬೇಕು. ಆದರೆ ತನ್ನ ದೇಶದ ಅಥವಾ ತನ್ನ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಹಸಿವಿನಿಂದ ಹೋಗಿ ಮಲ್ಕೊಳ್ಬಾರ್ದು ಅನ್ನುವಂಥ ಒಂದು ಅಷ್ಟು ಸೆನ್ಸಿಬಿಲಿಟಿ ಇದ್ದರೆ ಸಾಕು. ಹೌದು. ಆದರೆ ಇಲ್ಲಿ ಏನಾಗಿದೆ, ಇಲ್ಲಿ ರಾಜ ಆತನ ಇಂಟಿಗ್ರಿಟಿಯೇ ಕ್ವಶ್ಚನೇಬಲ್ ಇದೆ. ಆತ ಏನು ಮಾಡ್ತಿದ್ದಾನೆ, ನನ್ನ ಜನ ಕಷ್ಟದಲ್ಲಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಹೊರಗಿನಿಂದ 10 ರೂಪಾಯಿ ಸಾಲ ತರೋದ್ರ ಬದಲು 100 ರೂಪಾಯಿ ತರ್ತಾ ಇದ್ದಾನೆ. 10 ರೂಪಾಯಿ ಮಾತ್ರ ಜನರಿಗೆ ತಲುಪಿಸ್ತಾ ಇದ್ದಾನೆ, 90 ರೂಪಾಯಿ ತನ್ನ ಕುಟುಂಬಕ್ಕೆ ಕೊಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಅನೇಕ ಕಂಪ್ನಿಗಳು, ನಾನೀಗ ಆ ಕಂಪ್ನಿಗಳ ಹೆಸರು ಹೇಳೋಲ್ಲ, ಇಂಡಿವಿಜುವಲಿ ದೇ ಆರ್ ರಿಚೆಸ್ಟ್ ಪೀಪಲ್. ಕಂಪ್ನಿ ಇಸ್ ಬ್ಯಾಂಕ್ರಪ್ಟ್. ಅನೇಕ ಕಂಪ್ನಿಗಳಿವೆ. ಈ ಹೆಸರು ಹೇಳ್ಬಿಡೋಣ. ಜೆಟ್ ಏರ್ವೇಸ್ನ ನರೇಶ್ ಗೋಯಲ್ ಏನು ಮಾಡಿದ್ರು? ವಿಜಯ್ ಮಲ್ಯ ಏನು ಮಾಡಿದ್ರು? ಅವ್ರ ಕಂಪ್ನಿಗಳು ಬ್ಯಾಂಕ್ರಪ್ಟ್ ಆಯಿತು, ಬಟ್ ಅವರ ಇಂಡಿವಿಜುವಲ್ ಹಣ ವಿದೇಶದಲ್ಲಿ ಶೇಖರಗೊಳ್ತಾ ಇದೆ. ಅದು ಭೂಗತ ಮಾರ್ಗದಿಂದ ಹೋಯ್ತೋ, ಯಾವ ಮಾರ್ಗದಿಂದ ಹೋಯ್ತೋ, ವಿದೇಶದಲ್ಲಿ ಹೋಗಿ ಹಣ ಶೇಖರಣೆ ಆಗ್ತದೆ. ರಾಜಪಕ್ಷ, ಪೊಲಿಟಿಕಲ್ ಪಾರ್ಟಿಗಳು, ಅನೇಕ ಪೊಲಿಟಿಕಲ್ ಪಾರ್ಟಿಗಳು ಮಾಡಿವೆ. ರಾಜಕೀಯ ನೋಡಿ, ಈ ಶ್ರೀಲಂಕಾದಲ್ಲಿ ನಡೆದಿದ್ದು ಅದೇ. ಮತ್ತು ಇನ್ನೊಂದು ನೀವು ಹೇಳದಂತೆ ಬೇಕಾಬಿಟ್ಟು ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಏನೇನೆಲ್ಲ ಪ್ರಾಮಿಸ್ಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಮುಂದಿನ ಚುನಾವಣೆಯ 3 ತಿಂಗಳ ಮುಂಚೆ ಕ್ಯಾಬಿನೆಟ್ನಲ್ಲಿ ಈ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ನನಗನ್ಸುತ್ತೆ ಇಟ್ಸ್ ಹೈ ಟೈಮ್ ಜನ. ಯಾಕಂದರೆ ನಾವು ಅನೇಕ ಬಾರಿ ನೋಡಿ, ಶ್ರೀಲಂಕಾದಿಂದ ನಂತರ ನನಗನ್ನಿಸ್ತು ಅನೇಕ ಬಾರಿ ನಾವು ಕೂಡ 5.5 ಲಕ್ಷದಿಂದ 6 ಲಕ್ಷಕ್ಕೆ 5 ಲಕ್ಷಕ್ಕೆ ಮಿತಿ ಇಳಿಸ್ಬಿಡ್ತಾರೆ ಅಂತಕ್ಕಂಥದ್ದನ್ನು ತುಂಬ ಎಕ್ಸ್ಪೆಕ್ಟೇಷನ್ ಯುಫೋರಿಯಾ ರೀತಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಅದರ ಇಂಪ್ಲಿಕೇಶನ್ಸ್ ಆನ್ ಗೌರ್ಮೆಂಟ್, ಆನ್ ಎಕನಾಮಿ ಏನು ಅಂತಕ್ಕಂಥದ್ದು ಪ್ರಾಯಶಃ ಶ್ರೀಲಂಕಾ ಒಂದು ಉದಾಹರಣೆಯಾಗಿ ಭಾರತಕ್ಕೂ ಕೂಡ ಕಾಣ್ತಾ ಇದೆ. ಮಿಯರ್ ಸೈಜ್ ಆಫ್ ದಿ ಕಂಟ್ರಿ ಕಾರಣದಿಂದ ನಿಮಗೆ ಆ ಲೀಕೇಜಸ್ಗಳು, ಆ ಲೂಪ್ಹೋಲ್ಸ್ಗಳು ಕಾಣ್ತಿರ್ಲಿಕ್ಕಿಲ್ಲ. ನಮ್ಮ ದೇಶದ ಸೈಜ್ ಅಷ್ಟು ದೊಡ್ಡದಾಗಿದೆ. ಹಾಗಾಗಿ ನೀವು ಎಲ್ಲೋ ಕೇಂದ್ರ ಸರ್ಕಾರ ಸಹಾಯ ಮಾಡುತ್ತೆ, ಬೇಲ್ಔಟ್ ಮಾಡುತ್ತೆ, ಇದು ನಡೀತಾ ಇರುತ್ತೆ, ನಿಮ್ಮ ಸೈಜ್ ದೊಡ್ಡದಾಗಿದೆ. ಆದರೆ ಶ್ರೀಲಂಕಾಕ್ಕೆ ಅದರ ಪ್ರಿವಿಲೇಜ್ ಇಲ್ಲ. ತುಂಬ ಸಣ್ಣದಾಗಿರ್ತಕ್ಕಂಥ ರಾಷ್ಟ್ರ. ಟೂರಿಸಮ್ ಒಂದೇ ಒಂದು ಇಂಡಸ್ಟ್ರಿ ಮೇಲೆ ಅತಿಯಾಗಿ ಹೆಚ್ಚು ನಿರ್ಭರ ಆಗಿರ್ತಕ್ಕಂಥ ರಾಷ್ಟ್ರ. ಆದರೆ ನಿಶ್ಚಿತವಾಗಿ ಶ್ರೀಲಂಕಾದ ಎಕನಾಮಿಕ್, ಇದು ಕ್ರೈಸಿಸ್ ದಾಟ್ ಹೋಗ್ಬಿಟ್ಟಿದೆ. ಇದೊಂದು ರೀತಿ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ.
ಅದು ನಿಶ್ಚಿತವಾಗಿ ಭಾರತದ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಮತ್ತು ವೋಟ್ ನೀಡುವ ಜನತೆಗೂ ಕೂಡ ಇದು ಪಾಠ. ಎಸ್ ಎಸ್ ವಿಶ್ವನಾಥ್ ಭಟ್ರೆ, ಜನ ಕಲಿಬೇಕಾದ ಪಾಠ ಏನು? ಯಾಕಂದ್ರೆ ಜನಪ್ರಿಯ ಯೋಜನೆಗಳ ಹೆಸರಿನಲ್ಲಿ ಹೆಚ್ಚು ಕರಪ್ಷನ್ ನಡೆಯುತ್ತೆ. ಕರೆಕ್ಟ್. ಯಾಕಂದ್ರೆ ನಾವು ಜನಪ್ರಿಯ ಯೋಜನೆಗಳನ್ನು ಕೊಟ್ವಿ, ಅದರ ಪ್ರೊಡಕ್ಟಿವಿಟಿ ಏನು? ಅದರ ಪ್ರಾಡಕ್ಟ್ ನೋಡಿ, ಒಂದು ಸಿಂಪಲ್ ಅಜಿತ್, ಯಾವುದೇ ಒಂದು ಕಂಪ್ನಿ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗಲೂ ಕೂಡ ಅದರ ಎಕನಾಮಿಕ್ ವಯಬಿಲಿಟಿ ಬಗ್ಗೆ ಚರ್ಚೆ ನಡೆಯುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ನಡೆಯುತ್ತೆ, ಸರ್ವೆ ನಡೆಯುತ್ತೆ. ಆದರೆ ನಮ್ಮ ಸರ್ಕಾರಿ ಯೋಜನೆಗಳನ್ನು ತರುವಾಗ ಅದರ ದೂರದೃಷ್ಟಿಕೋನ ಇರುತ್ತಾ, ಅಷ್ಟು ಹಾಕಿದ ಹಣ ವಾಪಸ್ ಬರುತ್ತಾ, ಇದರ ಬಗ್ಗೆ ನೀವು ಅಂದರೆ ದಿಸ್ ಇಸ್ ಅ ಮೈನ್ಯೂಟ್. ನಮ್ಮ ಕರ್ನಾಟಕದ ಅನೇಕ ನೀರಾವರಿ ಯೋಜನೆಗಳನ್ನು ನೀವು ತೆಗೆದುಕೊಳ್ಳಿ, ಅವು ರಾಜಕಾರಣಿಗಳ ಪ್ರೈವೇಟ್ ಖಜಾನೆ ತುಂಬಿಸಿ ಹೊರತು ಜನರಿಗೇನು ಉಪಯೋಗ ಆಗಿಲ್ಲ. ವಿಶ್ವನಾಥ್ ಭಟ್ರೆ, ರಾಜಕೀಯ ಘೋಷಣೆಗಳು ಬಂದಾಗ ಜನ ಎಚ್ಚೆತ್ತುಕೊಳ್ಬೇಕು, ಜನ ಕಲಿಬೇಕಾದ ಪಾಠ ಇದಿದೆ. ಜೊತೆಗೆ ರಾಜಕಾರಣಿಗಳಿಂದ, ಸರ್ಕಾರದಿಂದ ಅಂಥ ಎಕ್ಸ್ಪೆಕ್ಟೇಷನ್ಗಳನ್ನು ಕಡಿಮೆ ಮಾಡ್ಕೋಬೇಕು. ಒಂದು ಮಾತಿದೆ ಸರ್, ಯು ಗೆಟ್ ದ ಗೌರ್ನಮೆಂಟ್ ಯು ಡಿಸರ್ವ್ ಅಂತ. ಎಸ್, ಅಲ್ಟಿಮೇಟ್ಲಿ ನಾನು ನಿಮ್ಗೆ ಯಾರನ್ನ ಎಂಥ ಅರ್ಹತೆ ಇದೆಯೋ ಅಂಥ ನೋಯಿಸ್ಲಿಕ್ಕೆ ಸರ್ಕಾರ ಹೇಳ್ತಾ ಇಲ್ಲ. ನಾನು ನಮಗೆ ವೋಟ್ ಮಾಡೋ ಸಮಯದಲ್ಲಿ ಎಲ್ಲರೂ ಅದನ್ನೇ ಹೇಳಿದ್ರು, ಜಾತಿ ಆಧಾರದ ಮೇಲೆ. ಇನ್ನು ಬರೀ ಜಾತಿ ಒಂದು ಅಂತಲ್ಲ, ಹಣ ಹೇಳೋಕ್ಕೆ ಕಷ್ಟ ಆಗುತ್ತೆ. ಬಹುಶಃ ನಾನೊಂದು ಲಿಮಿಟ್ ದಾಟ್ತಿದ್ದೀನೇನೋ ಅನಿಸುತ್ತೆ, ಅದಕ್ಕೆ ಕಂಟ್ರೋಲ್ ಮಾಡ್ಕೋತಿದ್ದೀನಿ. ಹಣ, ಜಾತಿಗಿಂತಲೂ ಹಣ, ಆಲ್ ಅದರ್ ಇಟ್ ಪ್ಲೇಸ್ ಎ ವೆರಿ ಕ್ರಿಟಿಕಲ್. ಲಾಸ್ಟ್ ದಿನ ಸ್ವಿಂಗ್ ಆಗೋದಿದೆಯಲ್ಲ 10%, ದಟ್ ಡಿಸೈಡ್ಸ್. ಅಲ್ಲಿ ಕೌಂಟ್ ಆಗೋದೇನು ಅಂದರೆ ಯಾವ ರಚನಾತ್ಮಕ ಸುಧಾರಣೆಗಳು, ದೇಶ ಪ್ರಗತಿ, ನನ್ನ ಮಕ್ಕಳ ಭವಿಷ್ಯ, ಇದು ಯಾವುದು ಯೋಚನೆ ಬರೋದಿಲ್ಲ. ಕೈಗಿಷ್ಟು ಬಂತಲ್ವಾ, ಇದು ಬರುತ್ತೆ. ಅದರಿಂದ ಜನ ತೀರ್ಮಾನ ತೆಗೆದುಕೊಳ್ಬೇಕು. ಬೇಕು ನಮಗೆ, ಹಾಗಂತ ನಾನು ಸಬ್ಸಿಡಿ ಬೇಡ ಅಂತ ಹೇಳಲ್ಲ. ಹಸಿದವನಿಗೆ ಅರ್ಧ ರೊಟ್ಟಿ ಕೊಡಿ, ಬದ್ದು ಒಂದು ರೊಟ್ಟಿ ಕೊಡಿ, ಅಜೀರ್ಣ ಆದವನಿಗೆ ಅರ್ಧ ರೊಟ್ಟಿ ಸಹ ಬೇಕಾಗಿಲ್ಲ. ಈ ಒಂದು ಸಿದ್ಧಾಂತದಲ್ಲಿ ಇಟ್ಕೊಂಡು ನೀವು ಸಬ್ಸಿಡಿಯನ್ನು ಕೊಡಬೇಕು ಸರ್. ವಲ್ನರಬಲ್ ಸೆಕ್ಷನಿಗೆ ಕೊಡಲೇಬೇಕು ನೀವು. ಅಂತ್ಯೋದಯ ಈಸ್ ಅ ಮಸ್ಟ್. ಪ್ರಗತಿ ಅನ್ನುವಂತಹದ್ದು ಲೋಪ್ ಸೈಡೆಡ್ ಆಗಿರಬಾರ್ದು. ಐ ಆಮ್ ಫಾರ್ ದಟ್. ಬಟ್ ಅಟ್ ದ ಸೇಮ್ ಟೈಮು ಇವತ್ತೇನು ಶ್ರೀಲಂಕಾದಲ್ಲಾಯಿತು ಆ ರೀತಿ ಆಗಬಾರ್ದು. ವಂಶವಾದ ಆಬ್ಸಲ್ಯೂಟ್ಲಿ ಇದೆ, ಯಾಕಂದರೆ ಅದರಿಂದನೇ ಭ್ರಷ್ಟಾಚಾರ ಹುಟ್ಟುವಂತಹದ್ದು. ಸಬ್ಸಿಡಿ ಆಧಾರಿತವಾದ ಆರ್ಥಿಕ ನೀತಿ ಪ್ರೈಮರಿ. ಥರ್ಡು, ಅನ್ಸಸ್ಟೈನಬಲ್ ಫಾರಿನ್ ಡೆಟ್, ವೆರಿ ಇಂಪಾರ್ಟೆಂಟ್ ಸರ್. ಅದು ನಾನು ಹೇಳಿದ್ನಲ್ಲ, $51 ಬಿಲಿಯನ್ ಮೇಲೆ 4 ಸರ್, ಸಿಂಪಲ್ ಅರ್ಥಮೆಟಿಕ್ಕು, $2 ಬಿಲಿಯನ್ ಬರೀ ಬಡ್ಡಿ ಆಗುತ್ತೆ. ನೀವು ಸಾಲ ರೀಪೇ ಮಾಡೋದು ಬಿಡಿ, ಎಲ್ಲಿಂದ ತರ್ತೀರಾ? ಬಡ್ಡಿ ಲೆಕ್ಕ ಹಾಕಿ ಎಲ್ಲಿಂದ ಬರುತ್ತೆ? ಈ ಥರದ್ದು ಎಲ್ಲ ದೃಷ್ಟಿಯಿಂದ ಹೇಳೋದಾದರೆ ಬೇರೆ ದೇಶಗಳೇ ಮರ್ತು ಬಿಡಿ. 140 ಕೋಟಿ ಜನಸಂಖ್ಯೆ 2014ರಲ್ಲಿ 2ನೇ ಬಾರಿ ಭಾರತ ದೇಶ ವಿ ವರ್ ಇನ್ ದ ಬ್ರಿಂಕ್ ಆಫ್ ಡಿಸಾಸ್ಟರ್. 2013ರಲ್ಲೇ ಫ್ರಜೈಲ್ 5 ಅಂತ ಮೊರ್ಗ್ಯಾನ್ ಸ್ಟ್ಯಾನ್ಲಿ ಡಿಕ್ಲೇರ್ ಮಾಡಾಗಿತ್ತು. ಮೂಡೀಸು, ಫಿಚ್ಚು ಭಾರತ ದೇಶಕ್ಕೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ ಅಂತ ಬರಲಿಲ್ಲ. ಬಂದು ನಾವು ಎಲೆಕ್ಷನ್ ಇರೋದ್ರಿಂದ ಪೋಸ್ಟ್ಪೋನ್ ಮಾಡ್ತಿದ್ದೀವಿ, ಇಲ್ಲ ಅಂದರೆ ಜಂಕ್ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳೋಗಿದ್ರು. ರಿಯಲಿ ಸರ್, ಐ ಆಮ್ ನಾಟ್ ಎಟ್ ಆಲ್ ಎಕ್ಸಾಜರೇಟಿಂಗ್, ದೀಸ್ ವರ್ ದ ಫ್ಯಾಕ್ಟ್ಸ್. ಅಂತಲ್ಲಿಂದ ಈ ಲೆವೆಲ್ ತುಂಬ ಚೆನ್ನಾಗಿದೆ ಡಿಸ್ಕಷನ್ನು. ಇದು ಕೇವಲ ಅಧಿಕಾರದಲ್ಲಿರೋರು ಮಾತ್ರ ಅಲ್ಲ, ಅಧಿಕಾರಕ್ಕೆ ಯಾರು ತರ್ತಾರಲ್ಲ ಅವರಿಗಿಂತ ಜಾಸ್ತಿ ಜನರು ಯೋಚನೆ ಮಾಡಬೇಕಾಗಿರೋದು. ಅವರು ಅವರ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ವಂಶವಾದ, ಸಬ್ಸಿಡಿ ಆಧಾರಿತ ಆರ್ಥಿಕ ನೀತಿ, ಭ್ರಷ್ಟಾಚಾರ, ಇದಕ್ಕೆ ಅಂಕೆಯನ್ನು ಕಂಟ್ರೋಲ್ ತರುವಂತಹದ್ದು ಅವರಿಗಿಂತ ಜಾಸ್ತಿ ಜನರ ಮೇಲಿದೆ ಅಂತ ನನ್ನ ಅಭಿಪ್ರಾಯ. ಲಾಸ್ಟ್ ಕ್ವಶನ್, 30 ಸೆಕೆಂಡ್ ಟೈಮ್ ಇದೆ. ಈಸ್ ದೇರ್ ಅ ವೇ ಔಟ್ ಶ್ರೀಲಂಕಾಕ್ಕೆ? Yes. ಹೆಂಗೆ? Right now people have taken decision they should come out of the problem. ಹೌದು. ಪ್ರಪಂಚದ ಎಲ್ಲ ಪ್ರಜೆನೂ ನೇಷನ್ ಫಸ್ಟ್ ಎವ್ರಿಥಿಂಗ್ ಎಲ್ಸ್ ನೆಕ್ಸ್ಟ್ ಅಂದರೆ ಎಲ್ಲ ಸೇರಿ ಹೋಗುತ್ತೆ. ಒಂದು, ನಮ್ಮಲ್ಲಿ ಇದರಿಂದ ವಾರ್ನಿಂಗ್ ತಗೋಬೇಕು ಅಂತ ಮಾತಾಡ್ತಾ ಇದ್ವಿ. ವಾರ್ನಿಂಗ್ ತೊಗೊಂಡಿದ್ದೀವಿ. ಮೊನ್ನೆ GST ಕಮಿಟಿ ಮೀಟಿಂಗಲ್ಲಿ ನೋಡ್ಬೋದು, ಆಗಿರೋ ಅನೌನ್ಸ್ಮೆಂಟ್ ಎಲ್ಲ ಎಕ್ಸಮ್ಷನ್ ವಿತ್ಡ್ರಾ ಮಾಡಿರೋದು, ಆಗಿರೋ ಅನೌನ್ಸ್ಮೆಂಟ್ ಎಲ್ಲ ತೆರಿಗೆ ಜಾಸ್ತಿ ಮಾಡಿರೋದು. ನಾವು ಸ್ಟೆಬಿಲಿಟಿ ಲೆವೆಲಲ್ಲೇ ಇದ್ದೀವಿ. ಕೇಳೋದಕ್ಕೆ ಕಷ್ಟ ಆಗುತ್ತೆ, ದೇಶಕ್ಕೆ ಒಳ್ಳೆಯದಾಗಿರುತ್ತೆ. ನೋಡಿ, ಒಂದ್ಸಲ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದರು ಮೀರಟ್ಟಲ್ಲಿ, ಈವನ್ ಅಟ್ ದಿ ಕಾಸ್ಟ್ ಆಫ್ ಗವರ್ನಮೆಂಟ್ ಐ ಆಮ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಿಸ್. ಆ ರೀತಿ ದೃಢನಿಶ್ಚಿತೆ ಒಬ್ಬ ಮನುಷ್ಯನಿಗೆ ಅಂತರಂಗವಾಗಿ ಬರಬೇಕು ಅಂದರೆ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಇದ್ದರೆ ಬರಲ್ಲ. ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ಅಂದರೆ ಬರುತ್ತೆ. ಸೊ ಇದು ನಾನು ನನ್ನ ಇದರಿಂದ ದೂರ ಹೋಗ್ಬಿಟ್ಟೆ. ಬಟ್ ಎಕನಾಮಿಕಲಿ ವಿ ಆರ್ ಸ್ಟೇಬಲ್. ವಿ ನೀಡ್ ಟು ಸಪೋರ್ಟ್ ಶ್ರೀಲಂಕಾ. ನಮ್ಮ ಸ್ನೇಹಿತರು ಹೇಳ್ದಂಗೆ ಆ್ಯಸ್ ಎ ಕನ್ಸೋರ್ಟಿಯಮ್ ಅಲ್ಲಿಂದ ನಮಗೆ
ಕೊಳ್ಳುವಂಥ ಶಕ್ತಿ ಶ್ರೀಲಂಕಾದಲ್ಲಿ ಜಾಸ್ತಿ ಆದರೆ ನಮಗೆ ಮಾರಾಟದ ಶಕ್ತಿ ಜಾಸ್ತಿ ಆಗುತ್ತೆ, ಆ ದೇಶನೂ ಬೆಳೆಯುತ್ತೆ. ನಾನೊಬ್ಬನೇ ರನ್ನಿಂಗ್ ರೇಸ್ ಮಾಡಿ ಫಸ್ಟ್ ಅಂತ ಹೇಳೋಕ್ಕಾಗಲ್ಲ. ಮಿನಿಮಮ್ ಒಂದು 3 ಜನ ಓಡಬೇಕು. ಆ 3 ಜನನೂ ಬಲಿಷ್ಠರಾಗಿರಬೇಕು. ನಮ್ಮ ಪಕ್ಕದಲ್ಲಿರೋನಂತೂ ಜಾಸ್ತಿ ಬಲಿಷ್ಠನಾಗಿರಬೇಕು. ಮೇಲಿರೋನು ಬಲಿಷ್ಠನಾದರೆ ಕಷ್ಟ, ಕೆಳಗಿರೋನು ಬಲಿಷ್ಠನಾದರೆ ಶಬ್ದ ನಮಗೆ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.